ನಾನಿದ್ದೀನಿ ಗೋಕರ್ಣದಲ್ಲಿ. ಟೈಮ್ ಆಗಿದೆ ಬೆಳಗ್ಗೆ 7 ಗಂಟೆ. ಇವತ್ತು ನಾನು ಬೀಚ್ ಟ್ರೆಕ್ಕಿಂಗ್ನ ಮಾಡ್ತಾ ಇದ್ದೀನಿ. ಗೋಕರ್ಣದಲ್ಲಿ ಬೀಚ್ ಟ್ರೆಕ್ಕಿಂಗು ತುಂಬಾನೇ ಫೇಮಸ್ಸು. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು ಗೋಕರ್ಣ ಮೇನ್ ಬೀಚು, ಎಂಡಿಂಗ್ ಪಾಯಿಂಟು ಬೆಳಕನ್ ಬೀಚು. ಸೆಂಟ್ರಲ್ಲಿ ಕುಡ್ಲಾ ಬೀಚ್ ಸಿಗುತ್ತೆ, ಓಮ್ ಬೀಚ್ ಸಿಗುತ್ತೆ, ಹಾಫ್ ಮೂನ್ ಬೀಚ್ ಸಿಗುತ್ತೆ, ಪ್ಯಾರಡೈಸ್ ಬೀಚ್ ಸಿಗುತ್ತೆ. ಟ್ರೆಕ್ಕಿಂಗ್ ಡಿಸ್ಟೆನ್ಸು 14 ಕಿಲೋಮೀಟರ್ಸು ಸಖತ್ತಾಗಿರುತ್ತೆ. ನನ್ನ ಜೊತೆ ಇರೋದು ಮೇಕಪ್ ಆರ್ಟಿಸ್ಟ್ ಕಿರಣ್ ಅವರು, ಹಾಗೆಯೇ ಕಂಟೆಂಟ್ ಕ್ರಿಯೇಟರ್ ಭಾರ್ಗವ್ ಪ್ರಧಾನ್ ಅವರು. ಇದೇ ನೋಡಿ ಗೋಕರ್ಣದ ಮೇನ್ ಬೀಚು. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೀಚ್ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ರಾಮ ತೀರ್ಥ ಇರುತ್ತೆ, ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ಮ ಟ್ರೆಕ್ಕಿಂಗು ಇದೀಗ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಕ್ಲೈಮೇಟು ಮಳೆ ಬರೋ ಥರ ಇದೆ, ಅದಕ್ಕೆ ನಾನು ರೈನ್ ಕೋಟ್ ಹಾಕೊಂಡಿದ್ದೀನಿ. ಭಾರ್ಗವ್ ಪ್ರಧಾನ್ ಅವರು ಜಾಕೆಟ್ ಹಾಕೊಂಡಿದ್ದಾರೆ, ಕಿರಣ್ ಬ್ರೋ ಅವರು ಏನು ಕೂಡ ಹಾಕೊಂಡಿಲ್ಲ. ನಾವು ಇದೀಗ 2 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಬಂದಿದ್ದೀವಿ. ಇದೇ ನೋಡಿ ಗೋಕರ್ಣದ ಫೇಮಸ್ ರಾಮ ತೀರ್ಥ. ಇದೀಗ ತೀರ್ಥ ಕುಡಿಯೋದಕ್ಕೆ ಹೋಗ್ತಾ ಇದ್ದೀನಿ. ತೀರ್ಥ ಕುಡಿದೆ ಸಖತ್ತಾಗಿತ್ತು. ಹಾಗೇನೆ ಎಲ್ಲರೂ ಕೂಡ ಹೇಳಿ ಜೈ ಶ್ರೀರಾಮ್ ಅಂತ. ಮತ್ತೊಂದು ಕಡೆ ತೀರ್ಥ ಬರ್ತಿತ್ತು, ಅಲ್ಲೂ ಕೂಡ ತೀರ್ಥ ಕುಡಿದೆ. ನೀವು ಇಲ್ಲಿ ಸ್ನಾನ ಕೂಡ ಮಾಡ್ಬೋದು. ನಾನು ಹೋಟೆಲ್ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಮೇಲ್ಗಡೆ ಬಂದ್ರೆ ನೀವು ಮತ್ತೊಂದು ತೀರ್ಥ ಕೂಡ ಬರುತ್ತೆ. ಇಲ್ಲೂ ಕೂಡ ನೀವು ತೀರ್ಥನ ಕುಡೀರಿ. ಇಲ್ಲಿ ರಾಮ ಲಕ್ಷ್ಮಣ ಟೆಂಪಲ್ ಕೂಡ ಇದೆ. ನಾನು ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಫೋನ್ ಅಲೋ ಇಲ್ಲ. ನೀವೆಲ್ಲರೂ ಕೂಡ ಈ ಒಂದು ಟೆಂಪಲ್ ವಿಸಿಟ್ ಮಾಡಿ. ಟೆಂಪಲ್ ಪಕ್ಕದಲ್ಲಿ ಗೋಕರ್ಣ ಬೀಚ್ ಕೂಡ ಇದೆ. ರಾಮ ಲಕ್ಷ್ಮಣ ಟೆಂಪಲ್ ನಿಂದ ಗೋಕರ್ಣ ಸಮುದ್ರ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿಂದ ನಾವು ಕುಡ್ಲಾ ಬೀಚ್ಗೆ ನಡ್ಕೊಂಡು ಹೋಗ್ಬೇಕು. ಒಂದು ದೊಡ್ಡ ಬೆಟ್ಟವನ್ನು ಹತ್ತಿ ಇಳಿಬೇಕು, ಅವಾಗ ನಮಗೆ ಬೀಚ್ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬಾಯ್.